ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಜನಪರ ಸುದ್ದಿ ಮಾಡೋದ್ರಲ್ಲಿ ಎತ್ತಿತ್ತೆ. ಇವತ್ತು ಕೂಡ ಸರ್ಕಾರವನ್ನ ಜಾಗೃತಿಗೊಳಿಸುವ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆಯಂತೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಇದಕ್ಕೇನಂದ್ರಿ, ವಿದ್ಯಾರ್ಥಿಗಳು ಓದಿ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರ, ಎಲ್ಲ ಮಾಡಿರ್ತಾರ. ಆದ್ರೆ ವಿದ್ಯಾರ್ಥಿಗಳಿಗೆ ಹಿಂಗ ಯಾವ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾಳೆ ಪರಿಸ್ಥಿತಿ ಏನಾಕೈತಿ? ಈ ಗೌರ್ಮೆಂಟ್ ನಾನು ನೀನು ಅನ್ಕೊಂತ ಕುಂದ್ರ ಬದ್ಲಿ ಒಂದ್ ಹುಡುಗರಿಗೆ ಒಂದ್ ವಿದ್ಯಾರ್ಥಿಗಳಿಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಇವ್ರು 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡ್ ಕುಂತಾರ. ಇನ್ನು ಎಲ್ಲಿ ಆ ಹುದ್ದೆಗಳು ಇನ್ನೂ ಭರ್ತಿ ಆಗಿಲ್ಲ. ಆದ್ರೆ ಓದಿದ ಹುಡುಗರು ಭವಿಷ್ಯ ಹಾಳಾಗ್ತೈತಿ, ಮತ್ತೆ ಏಜ್ ಲಿಮಿಟ್ ಮುಗಿದ್ ಹೋಗ್ತೈತಿ. ಮುಂದೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಗಳು? ಸರ್ಕಾರದ ಕೆಲ್ಸನೇ ಎಂಪ್ಲಾಯ್ಮೆಂಟ್ ತರ್ಸೋದ. ಅವ್ರ ಈಗ ಬಹಳಷ್ಟು ಜನ ಎಕ್ಸಾಮ್ ಬರ್ದಾರೆ. ಎಕ್ಸಾಮ್ ಬರ್ದ ಭರ್ತಿ ವೇಕೆಂಟ್ ಇದ್ರೂ ಬಹಳ ಗೌರ್ಮೆಂಟ್ ಕೆಲಸ ಸಿಗಾತಿಲ್ಲ. ಇದನ್ನ ನಾವು ಖಂಡಿಸ್ತೀವಿ ಯುವಕರಾಗಿ. ಜಗ್ಗಷ್ಟು ಡಿಪಾರ್ಟ್ಮೆಂಟ್ನಾಗ ಬಹಳಷ್ಟು ವೇಕೆನ್ಸಿ ಅದಾವ್ರಿ, ಬಟ್ ಅವ್ರು ವೇಕೆನ್ಸಿ ಬಿಡವಲ್ರಿ. ವೇಕೆನ್ಸಿ ಬಿಟ್ರೆ ಎಲ್ಲಾರು ಭರ್ತಿ ಆಕೈತಿ. ಅವ್ರೆಲ್ಲಾರು ಅದನ್ನ ನಂಬ್ಕೊಂಡಿದಾರ. ಅವ್ರಿಗೆಲ್ಲ ಒಂದ್ ದಾರಿ ಆಕೈತಿ ಲೈಫಿಗೆಲ್ಲ ಅಂತಂದೇಳಿ ಒಂದ್ ಭರ್ತಿ ಇವ್ರಿಗೆ ಬಿಟ್ರೆ ಎಲ್ಲರಿಗೂ ಚಲೋ ಆಕೈತಿ ಅನ್ನೋದು. ಖಾಲಿ ಹುದ್ದೆ ಭರ್ತಿ ಮಾಡಿ ಸ್ವಾಮಿ, ದಯವಿಟ್ಟು. ಏನೇನೋ ಮಾಡಕ್ ಹೋಗ್ತಿರಂತೆ ನೋಡಿ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಅಂತೇಳಿ. ಶಿಕ್ಷಣ ಇಲಾಖೆಯಲ್ಲಿ 79,694. ಮಧು ಬಂಗಾರಪ್ಪ ಅವರೇ, ನಿಮ್ಮನ್ನು ಹೇಳ್ಬೇಕಾದ್ರೆ ನಮಗೆ ಒಂಥರ ಬೇಸರ ಆಯ್ತು. 694 ಸರ್ಕಾರಿ ಶಾಲೆಗಳನ್ನ ಇಲ್ಲಿವರೆಗೂ ಮುಚ್ಚಿದ್ದೀವಿ ಅಂತೇಳಿ. ಏನಕ್ಕೆ ಮುಚ್ಚಿ ಹೋಗ್ತಾ ಇದೆ ಗೊತ್ತಿದ್ಯಾ? ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಮಧು ಬಂಗಾರಪ್ಪ ಅವರೇ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಹುದ್ದೆ ಖಾಲಿ ಇದೆ, ಅದನ್ನ ಭರ್ತಿ ಮಾಡಿ. 79,694 ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಿಕ್ಷಕರ ಕೊರತೆ ಇದೆ. 79,000 ಹತ್ರ 80,000 ಶಿಕ್ಷಕರನ್ನ ನೇಮಕ ಮಾಡಿ. ಖಾಲಿ ಇದೆ ತಾನೇ ಹುದ್ದೆ. ಇರೋರನ್ನೇ ಕನ್ನಡ ಪಾಠ ಮಾಡೋರನ್ನೇ ಇಂಗ್ಲಿಷ್ ಮಾಡಬೇಕು, ವಿಜ್ಞಾನನ ಅವರೇ ಮಾಡಬೇಕು, ಗಣಿತನ ಅವರೇ ಹೇಳ್ಕೊಡ್ಬೇಕು. ಎಲ್ಲಿಂದ ಆಗುತ್ತೆ? ಇನ್ನೇನಕ್ಕೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗೆ ಹೋಗ್ತಾ ಇರೋದು ಮಕ್ಕಳು? ಯಾಕೆ ಇವತ್ತು ಮಕ್ಕಳು ಓದಿ ನಾನು ಕೂಡ ಒಬ್ಬ ಒಳ್ಳೆ ಶಿಕ್ಷಕನಾಗಬೇಕು ಅಂತೇಳಿ ಅನ್ಕೊಳ್ತಿಲ್ಲ? ಇದೇ ಕಾರಣಕ್ಕೋಸ್ಕರ 79,694 ಹುದ್ದೆಯನ್ನು ನೇಮಕ ಮಾಡಕ್ಕಾಗಲ್ವಾ? ನಾವು ಸರ್ಕಾರದವರು ಅವ್ರಿಗೆ ಎಕ್ಸ್ಟ್ರಾ ಮೊಟ್ಟೆ ಕೂಡ ಕೇಳಿದೀವಿ, ಎಕ್ಸ್ಟ್ರಾ ಬಾಳೆಹಣ್ಣು ಕೂಡ ಕೇಳಿದೀವಿ, ಶೂ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ. ನಿನ್ನೆ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ರು, ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸು ನೀವೇನ್ ಕೊಡ್ಬೇಡಿ, ಶಿಕ್ಷಕರನ್ನ ನೇಮಕ ಮಾಡಿ. ಚಪ್ಪಲಿ ಹಾಕೊಂಡಾದ್ರೂ ಹೋಗಿ ಓದ್ತಾರೆ ಮಕ್ಕಳು. ನೀವು ಶೂ ಕೊಡ್ತೀರಾ ಅಂತೇಳಿ ಸ್ಕೂಲ್ ಬರ್ತಿಲ್ಲ ಅವರು, ನೀವು ಸಾಕ್ಸ್ ಕೊಡ್ತೀರಂತ ಬರ್ತಿಲ್ಲ, ಬ್ಯಾಗ್ ಕೊಡ್ತೀರಂತ ಬರ್ತಿಲ್ಲ. ಅವ್ರ ಅಪ್ಪ ಅಮ್ಮ ಕೂಲಿನಲ್ಲಿ ಮಾಡಿ ಅವ್ರಿಗೆ ಕೊಡಿಸ್ತಾರೆ. ನೀವು ಅವ್ರಿಗೆ ಎಜುಕೇಶನ್ ಕೊಡಿ ಸಾಕು. ನಿಮ್ಮ ಹತ್ರ ತುಂಬಾ ಇದ್ದಾಗ ಆಯ್ತು, ಸರ್ಕಾರದವ್ರು ಕೊಡ್ಲಪ್ಪ, ತೊಂದರೆ ಇಲ್ಲ ಇದೆ ಅಂತ ಹೇಳ್ಬೋದು. ಇಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇಲ್ಲ ನೀವು. ಅದು ಬಿಟ್ಟು ಶೂ ಕೊಡ್ತೀನಿ, ಮೊಟ್ಟೆ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳ್ಕೊಂಡು ಪುಂಗಿ ಊದ್ತಾ ಇದ್ದೀರಾ. ಅಲ್ಲಿ ಫಸ್ಟ್ ಶಿಕ್ಷಕರನ್ನ ನೇಮಕ ಮಾಡಿ. ಇವತ್ತು ಎಷ್ಟು ಜನ BEd ಮಾಡಿ MEd ಮಾಡಿ ಮನೇಲಿ ಕೂತಿದ್ದಾರೆ ಹೇಳಿ? ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾರೆ ಹೇಳಿ? ಯಾಕೆ ನೇಮಕ ಮಾಡಕ್ಕಾಗಲ್ವಾ? ಮಾಡಲ್ಲ ಇವರು. ನೋಡೋಣ, ಮಧು ಬಂಗಾರಪ್ಪ ಅವರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲಪ್ಪ ಬರೀ ನೆಗೆಟಿವ್ ನೀವು ಮಾಡಿ, ನಾವು ನಿಮ್ಮ ಬಗ್ಗೆ ಒಳ್ಳೇದನ್ನ ಹೇಳ್ತೀವಿ ಮಾಡಿ. ಇವತ್ತು ಪೋಷಕರು ನಿಮ್ಮ ಮನೆ ಬಾಗ್ಲು ಬರ್ತಾ ಇಲ್ವಾ? ಬರ್ತಾರೆ, ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಷ್ಟೊಂದು ಹುದ್ದೆ ಖಾಲಿ ಇರೋದು. ನೇಮಕ ಮಾಡಿ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,572. ಇವತ್ತು ಅಲ್ಲಿ ಎಷ್ಟೋ ಜನ ನರ್ಸ್ಗಳು ಸ್ಟೂಡೆಂಟ್ಗಳ ಕೈನ ಕೆಲಸ ಮಾಡಿಸ್ತೀರಾ, ಅವರು ಕೊಡಬೇಕಾಗಿರುವಂತ ಒಂದೇನೋ ಒಂದು ಪ್ರೋತ್ಸಾಹನ ಕೊಡ್ಬೇಕಲ್ಲ, ಅದನ್ನು ಕೊಡಲ್ಲ. ಮೊನ್ನೆ ಅಷ್ಟೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾವ್ರೆ. ನಮ್ ಕೆನೆಗೆ ಎಲ್ಲ ಮಾಡಿಸ್ತಾರೆ. ನಾವೇ ಸ್ಕ್ಯಾನಿಂಗ್ ಮಾಡಬೇಕು, ನಾವೇ ಸಿಟಿ ಸ್ಕ್ಯಾನ್ ಮಾಡಬೇಕು, ನಾವೇ ಬ್ಲಡ್ ಚೆಕ್ಅಪ್ ಮಾಡಬೇಕು, ನಾವೇ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು, ನಾವೇ ಇಂಜೆಕ್ಷನ್ ಕೊಡಬೇಕು, ನಾವೇ ಟ್ರೀಟ್ಮೆಂಟ್ ಕೊಡಬೇಕು. ಅವ್ರು ಓದಕ್ ಬಂದಿರೋದು
ನೀವು ಈ ಹುದ್ದೆಗಳನ್ನ ಭರ್ತಿ ಮಾಡಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕ ಮಾಡಿದ್ರೆ ಎಜುಕೇಶನ್ ಅಂದ್ರೆ MBBS ಓದಕ್ ಬಂದ್ರು ಇನ್ನೂ ಚೆನ್ನಾಗಿ ಓದ್ತಾರೆ. ಮಾಡಿ ದಯವಿಟ್ಟು. ಇವತ್ತು ಎಷ್ಟೋ ತಾಲೂಕು ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ. ಆಮೇಲೆ ಅದೊಂದು ಸೀರಿಯಸ್ ಆಗಿ ತಗೋಬೇಕು ದಿನೇಶ್ ಗುಂಡೂರಾವ್ ಅವರೇ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಈಗಿದಾರಲ್ಲ ಡಾಕ್ಟರ್ಗಳು 1 ಅವರ್ ಇರಲ್ಲ ಕಣ್ರಿ. ಬರ್ತಾರೆ, ನೋಡ್ತಾರೆ, ಸೈನ್ ಮಾಡ್ತಾರೆ, ಸೀದಾ ಹೋಗಿ ಖಾಸಗಿ ಆಸ್ಪತ್ರೆ ಕೂತ್ಕೋತಾರೆ. ಅಥವಾ ಅವ್ರದೇ ಒಂದು ಓನ್ ಕ್ಲಿನಿಕ್ ನೋಡೋಕೆ ದೊಡ್ಡ ಮನೆ, ಕೆಳಗಡೆ ಅವ್ರದೇ ಕ್ಲಿನಿಕ್ ಇರುತ್ತೆ. ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಇರುವಂತ ಟ್ಯಾಬ್ಲೆಟ್ಗಳೆಲ್ಲ ಅವ್ರ ಮನೇಲಿ ಇರುತ್ತೆ. ಕೊಡ್ಲಿ ಪಾಪ, ಫ್ರೀಯಾಗಿ ಕೊಡ್ಲಿ. ಅದು ಮಾಡಲ್ಲ, ಅದಕ್ಕೂ ದುಡ್ಡು ತಗೊಂತಾರೆ. 37,572 ಹುದ್ದೆಗಳು ಖಾಲಿ ಇದೆ ನಿಮ್ಮ ಇಲಾಖೆಯಲ್ಲಿ. ನೋಡೋಣ, ಒಳ ಆಡಳಿತ ಮಂಕಾಳ ವೈದ್ಯ ಅವರೇ 28,188 ಹುದ್ದೆಗಳು ಖಾಲಿ ಇದೆ. ಏನ್ ಮಾಡ್ತಾ ಇದ್ದೀರಿ? ನಿಮ್ಗೆ ಗೊತ್ತಿಲ್ವಾ? ಇದು ಗೊತ್ತಿದೆ. ನೇಮಕ ಮಾಡಿಸಿ ಫಸ್ಟ್. ಎಲ್ಲೋ ಒಂದ್ ಕಡೆ ಗುಡ್ಡ ಕುಸ್ತಾದಾಗ ಓಡಾಡಿ ಬಂದ್ರಿ ಅಲ್ವಾ? ರಿಪಬ್ಲಿಕ್ ಕಾಣದವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾನು ನೋಡಿದೆ ಉಳುವರೆ ಗ್ರಾಮದವ್ರಿಗೆ ಮನೆ ಕೊಡ್ಬೇಕು, ಮನೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಅದೆಲ್ಲ ಬಂದ್ರಿ. ರಿಪಬ್ಲಿಕ್ ಕಾಡೋ ಸುದ್ದಿ ನೋಡಿ ಮಂಕಾಳ ವೈದ್ಯವ್ರೆ. ಈಗಲೂ ನಾವು ಬೇಡ್ಕೋತೀವಿ, ಬನ್ನಿ ಹೋಗಿ ನೇಮಕ ಮಾಡಿ. ಇಷ್ಟು ಹುದ್ದೆ ಖಾಲಿದೆ ನಿಮ್ಮ ಇಲಾಖೆಯಲ್ಲಿ. ಬೇಕಾದ್ರೆ ನಾಳೆನೇ ರಿಪೋರ್ಟ್ ತರಿಸ್ಕೊಳ್ಳಿ, ಫೈಲ್ ತರಿಸ್ಕೊಂಡು ಚೆಕ್ ಮಾಡಿ. ಇಡೀ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿ. ಮ್ಯಾಚ್ ನಡೆಸಬೇಕಾ ಬೇಡವಾ? ಅದಲ್ಗೆ ಹೋಗ್ಬೇಕಾ ಬೇಡವಾ? ವಿದೇಶಿ ಟೂರ್ಗೆ ಹೋಗ್ಬೇಕಾ ಬೇಡವಾ? ಅವ್ರು ಹೋಗ್ತಾರಂತೆ, ಇವ್ರು ಹೋಗ್ತಾರಂತೆ. ಇದು ಬಿಡಿ, ಇದನ್ನ ಮಾಡಿ. ಉನ್ನತ ಶಿಕ್ಷಣ ಇಲಾಖೆ ಡಾಕ್ಟರ್ MC ಸುಧಾಕರ್ ಅವರೇ 13,599 ಹುದ್ದೆ ಖಾಲಿ ಇದೆ. ಇದನ್ನಾದ್ರೂ ಮಾಡಿ, ಹೆಸರು ಮಾಡಿ. ಅಷ್ಟು ಜನಕ್ಕಾದ್ರೂ ಒಂದು ಸರ್ಕಾರಿ ಹುದ್ದೆ ಸಿಕ್ಕಂತಾಗತ್ತೆ. ಪಶುಸಂಗೋಪನಾ ಇಲಾಖೆ ಸಚಿವರಾಗಿರುವಂತ ಕೆ ವೆಂಕಟೇಶ್ ಅವರೇ 11,020 ಹುದ್ದೆ ಖಾಲಿದೆ. ಎಷ್ಟಿದೆ ವೆಂಕಟೇಶ್ ಅವರೇ? 11,020. ನಿಮಗೆ ಯಾರು ಪ್ರಶ್ನೆ ಮಾಡಬಾರದು. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಲೋಗೋ ತಳ್ತಿರಲ್ಲ, ಆ ಕೋಪ ಈಗ ತಗೊಳ್ಳಿ. ಇದ್ರ ಮೇಲೆ ತೋರಿಸಿ ನೋಡೋಣ. ತಾಕತ್ತಿದ್ರೆ 11,020 ಹುದ್ದೆಗಳನ್ನ ನೇಮಕ ಮಾಡಿ ತೋರಿಸಿ. ನಿಮ್ಮ ಇಲಾಖೆ ವತಿಯಿಂದ ಟೂರ್ ಹೋಗ್ತಾವ್ರೆ ಅಂತ ಪ್ರಶ್ನೆ ಮಾಡಿದ್ರೆ ತಳ್ತೀರಾ ಲೋಗೋನ? ಆಯ್ತು, ಈ ರಿಪೋರ್ಟ್ ನ ತಳ್ಳಿ ಹಂಗೆ ನೋಡೋಣ. ಅಷ್ಟೊಂದು ನಿಮ್ಗೆ ಕಿಚ್ಚ ಅನ್ನೋದಿದ್ರೆ, ನಿಮ್ಮೇಲೆ ಯಾರು ಆರೋಪ ಮಾಡಬಾರ್ದು ಅನ್ನೋದಿದ್ರೆ ಮಾಡಿ ಈ ಹುದ್ದೆನ. 1 ವಾರ ಟೈಮ್ ಕೊಡ್ತೀವಿ, ಮಾಡ್ತೀರಾ? ಆಗತ್ತಾ ನಿಮ್ ಕೆನೆಗೆ? ಸ್ಟಡಿ ಟೂರ್ ಬಗ್ಗೆ ಅಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ರಲ್ಲ, ಸುಳ್ಳ ಅದು ಸುದ್ದಿ? ನಿಮಗ್ ಗೊತ್ತೇ ಇಲ್ವಾ? ಹೈಕಮಾಂಡ್ ನಿಮಗೆ ಕಾಲ್ ಬಂದೇ ಇಲ್ವಾ? ಆಯ್ತು, ಈಗ ಇದನ್ನ ಮಾಡಿ ನೋಡೋಣ. ಅಷ್ಟೊಂದು ಪೌರುಷ, ಆಕ್ರೋಶ, ಕಿಚ್ಚು ಅನ್ನೋದಿದ್ರೆ ಇದನ್ನ ಮಾಡಿ. ರಿಪಬ್ಲಿಕ್ ಕನ್ನಡ ಲೋಗೋ ತಳ್ಳೋದನ್ನಾಗ್ಲಿ, ನಮ್ಮ ರಿಪೋರ್ಟರ್ನ ಹೀಯಾಳ್ಸೋದಾಗ್ಲಿ ಬಿಟ್ಬಿಡಿ. ಅದನ್ನ, ಈ ಕೆಲಸಗಳನ್ನ ಮಾಡಿ. ಆವಾಗ ನಿಮ್ಮನ್ನು ಒಪ್ಕೊಳ್ತೀವಿ. 11,020 ಹುದ್ದೆಗಳು ಖಾಲಿ ಇರೋದು ಪಶುಸಂಗೋಪನಾ ಇಲಾಖೆಯಲ್ಲಿ. ಆ ಹುದ್ದೆಗಳು ಯಾವ ಹುದ್ದೆ ಅಂತ ಗೊತ್ತಾ ನಿಮ್ಗೆ? ತರಿಸ್ಕೊಳ್ಳಿ ನೋಡೋಣ. ಕೃಷ್ಣ ಬೈರೇಗೌಡ ಅವರೇ, ನಿಮ್ಮ ಇಲಾಖೆಯಲ್ಲಿ ಹಾಸನಾಂಬ ಟೆಂಪಲ್ ವಿಚಾರವಾಗಿ ಅಚ್ಚುಕಟ್ಟಾಗಿ ನೀವು ಕೆಲಸವನ್ನ ಮಾಡಿದ್ರಿ. ಇಡೀ ರಾಜ್ಯವೇ ನೋಡಿದೆ, ಇಡೀ ರಾಜ್ಯವೇ ಕೊಂಡಾಡಿದೆ. ಹಾಸನಾಂಬೆ ಭಕ್ತರು ಕೂಡ ನಿಮ್ಮನ್ನ ಕೊಂಡಾಡಿದ್ದಾರೆ. ನಿಮ್ಮ ಮೇಲೆ ಒಂದು ಒಳ್ಳೆ ಗೌರವ ಇದೆ. ಒಳ್ಳೆ ವಾಗ್ಮಿ, ಒಳ್ಳೆ ಕೆಲಸಗಾರ ಅಂತ ಹೇಳ್ತಾರೆ. ಆದ್ರೆ ಈ ವಿಚಾರದಲ್ಲಿ ನೋಡಿ, ನಿಮ್ಮ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದೆ. ಕಂದಾಯ ಇಲಾಖೆ ತುಂಬಾ ಇಂಪಾರ್ಟೆಂಟ್, ನಿಮಗೂ ಚೆನ್ನಾಗಿ ಗೊತ್ತಿದೆ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರು 10,504. ಮುಂದೆ ನೀವು DCM ಆಗ್ತೀರಿ, CM ಕೂಡ ಆಗುವ ಕನಸನ್ನ ಕಟ್ಕೊಂಡಿದ್ದೀರಿ. ಅವಕಾಶಗಳಿದೆ, ಮಾಡಿ. ಈಗಲಿಂದ ನಿಮ್ಮ ಇಲಾಖೆಯಲ್ಲಿ ನಾವು ಹೇಳ್ತಾ ಇರೋದು, ನಿಮ್ಗಳಿಗೆ ಯಾರು ಪ್ರಶ್ನೆ ಮಾಡಬಾರ್ದು. ನೀವು ಮಾಡಿದ್ದೇ ಸರಿ. ನೀವು ಮಾಡಿದಾಗ ಅದನ್ನ ನೋಡ್ಕೊಂಡು ನಾವೆಲ್ಲ ಚಪ್ಪಾಳೆ ತಟ್ಟಬೇಕು. ಆಗ ಇಲ್ಲ ನಮ್ಗ ನೋಡ್ಕೊಂಡು ಚಪ್ಪಾಳೆ ತಟ್ಟಾವ್ರೆ ಅಂತ ಯಾರು ನಿಮ್ಗೆ ಬೆರಳು ಮಾಡಿ ತೋರಿಸಬಾರ್ದು. ನೋಡಿ ಸರ್, ನಿಮ್ ಇಲಾಖೆನಾಗ ಎಷ್ಟು ಕೆಲಸ ಖಾಲಿ ಇದೆ, ಹುದ್ದೆ ಖಾಲಿ ಇದೆ, ಕೊಡಿ ಅಂತ ಯಾರು ಹೇಳ್ಬಾರ್ದು. ನೋಡೋಣ, ಈಗ ಮಾಡಿ ನೋಡೋಣ. ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಸಿದ್ದರಾಮಯ್ಯ ಅವರೇ, ನಿಮ್ದೇ 9,646. ನಿಮಗೆ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ CM ಅನ್ನುವ ಖ್ಯಾತಿ ಇದೆ. ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸುವಂತ ಖ್ಯಾತಿಗೂ ಕೂಡ ಪಾತ್ರರಾಗಿದ್ದೀರಿ. ಭ್ರಷ್ಟಾಚಾರಹಿತ ಸರ್ಕಾರವನ್ನು ನಡೆಸಿದ ಖ್ಯಾತಿಗೂ ಕೂಡ ನೀವೇ ಹೇಳ್ಕೊಳ್ತಿದ್ದೀರಿ.
ಇದನ್ನ ಮಾಡಿ ನೋಡೋಣ. ಶಿವರಾಜ್ ತಂಗಡಗಿ ಅವರೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,525 ಹುದ್ದೆಗಳು ಖಾಲಿ ಇರೋದು ಮಾಡಿ. ಆರ್ಥಿಕ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ನಿಮ್ದೆ 7,668 ಹುದ್ದೆಗಳು ಖಾಲಿ ಇದೆ. ಎಚ್.ಕೆ. ಪಾಟೀಲ್ ಅವರೇ, ಕಾನೂನು ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ. 7,659 ಹುದ್ದೆಗಳು ಖಾಲಿ ಇದೆ. ಇವೆಲ್ಲ ಯಾಕೆ ಮಾಡಕ್ ಆಗ್ತಿಲ್ಲ ನಿಮ್ಗೆ? ಚಲುವರಾಯ ಸ್ವಾಮಿ ಅವ್ರಿಗೆ ಏನಾದ್ರು ಪ್ರಶ್ನೆ ಮಾಡಿದ್ರೆ, ಏನ್ರಿ ಮಕ್ಕಳು ಸ್ಕೂಲಲ್ಲಿ ಅಷ್ಟು ಮಾಡಬಾರ್ದೇನ್ರಿ, ಗಿಡ ನೆಡಬಾರ್ದೇನ್ರಿ? ನೆಡ್ಲಿ, ಗಿಡಕ್ಕೆ ನೀರು ಹಾಕ್ಲಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಆ ಮಕ್ಕಳಿಗೆ ಪೆನ್ಸಿಲ್ ಪೆನ್ನು ಬಳಪ ಕೊಟ್ಟು ಕೂರಿಸ್ಬೇಕು. ಚನಿಕೆ ಅದೆಲ್ಲ ಕೊಟ್ಟು ಗಾರೆ ಕೆಲಸ ಮಾಡೋಂತ ಬಿಡಬಾರ್ದು. ಅವೆಲ್ಲ ಮಾಡಿಸ್ತಾರೆ. ಈಗ ಇದನ್ನ ಮಾಡಿ, ಇದನ್ನ ನಾವು ಮಾಡ್ತಾ ಇದೀವಲ್ಲ ಪ್ರಶ್ನೆ. ಕೃಷಿ ಇಲಾಖೆಯಲ್ಲಿ 6,876 ಹುದ್ದೆಗಳು ಖಾಲಿದೆ. ಇದನ್ನ ಮಾಡಿ ನೋಡೋಣ, ಇದನ್ನ ಮಾಡಿ ತೋರಿಸಿ ನೋಡೋಣ, ಆಗುತ್ತಾ? ಈಶ್ವರ್ ಖಂಡ್ರೆ ಅವರೇ, ಅರಣ್ಯ ಇಲಾಖೆಯಲ್ಲಿ 6,478. ಎಷ್ಟು ಸಮಸ್ಯೆ ಇದೆ ಅರಣ್ಯ ಇಲಾಖೆಯಲ್ಲಿ, ಎಷ್ಟು ಸಮಸ್ಯೆ ಇದೆ ಪಾಪ. ಅಲ್ಲಿ ಫಾರೆಸ್ಟ್ ನಲ್ಲಿ ಒಂದಷ್ಟು ಜನರ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರಲ್ಲ, ವಾಚರ್ಗಳಂತೇಳಿ, ಅವ್ರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ನೀವು ಅವ್ರ ಬಗ್ಗೆ ಯಾವ ತರ ಕಾಳಜಿ ವಹಿಸಿದ್ದೀರಾ? ಅರ್ಥ ಮಾಡ್ಕೊಂಡಿದ್ದೀರಾ ಅವ್ರನ್ನ? ಎಷ್ಟು ಸಿಬ್ಬಂದಿಗಳಿದ್ದಾರೆ ಹೇಳಿ ಅರಣ್ಯ ಇಲಾಖೆಯಲ್ಲಿ? ಒಬ್ಬ DCF ಎಷ್ಟು ಅಂತ ಕಾಪಾಡ್ಕೊಳಕಾಗತ್ತೆ? ಒಬ್ಬ ರೀಜನಲ್ ಫಾರೆಸ್ಟ್ ಆಫೀಸರ್ ಎಷ್ಟು ಅಂತ ಮಾಡಕ್ಕಾಗತ್ತೆ? ಅವನ ಕೈಗೆ ಎಷ್ಟಿದೆ ಅಷ್ಟು ಮಾಡ್ಬೋದು. ಯಾಕೆ? ಹುದ್ದೆಗಳು ಇಲ್ಲಿ ಖಾಲಿ ಇದೆ, ಅಲ್ಲಿ ಖಾಲಿ ಬಿದ್ದಿದೆ. ಅವನೇ ಹೋಗಿ ಗುಮಾಸ್ತನ ಕೆಲಸನೂ ಮಾಡಬೇಕು, ಅವನೇ ಹೋಗ್ಬಿಟ್ಟು ವಾಚಿಂಗ್ ಕೆಲಸನೂ ಮಾಡಬೇಕು, ಅವನೇ ಹೋಗ್ಬಿಟ್ಟು ಅಲ್ಲಿ ಊಟನೂ ಹಾಕ್ಬಿಟ್ಟು ಬರಬೇಕು. ಇದನ್ನು ಮಾಡಿ. 6,478 ಹುದ್ದೆಗಳು ಖಾಲಿ ಇದೆ. ಆಡಳಿತ ಸುಧಾರಣೆ ಮತ್ತು ಸಿಬ್ಬಂದಿ ಇಲಾಖೆ ಸಿದ್ದರಾಮಯ್ಯ ಅವರೇ 6,190 ಹುದ್ದೆಗಳು ಖಾಲಿ ಇರೋದು. ಅಲ್ಪಸಂಖ್ಯಾತ ಕಲ್ಯಾಣ ಜಮೀರ್ ಅಹಮದ್ ಖಾನ್ ಅವರೇ 4,972 ಹುದ್ದೆಗಳು ಖಾಲಿ ಇದೆ. ನಾವೆಲ್ಲ ಕರೆಕ್ಟ್ ಇದೀವಿ, ನಾವೆಲ್ಲ ಮಾಡ್ತೀವಿ, ನೋಡ್ತಾ ಇರಿ ಹೆಂಗ್ ಮಾಡ್ತೀವಿ ಅಂತ. ಇದನ್ನ ಮಾಡಿ. ಫಸ್ಟ್ ಹುದ್ದೆಗಳು ಖಾಲಿ ಇದೆಯಲ್ಲ, ಇದನ್ನ ಕಂಪ್ಲೀಟ್ ಮಾಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 3,391. ನಾ ಒಂದೇ ಹೇಳ ನಿಮ್ಗೆ, ಆಗ ಒಂದು ಶಿವಾಜಿ ಪ್ರತಿಮೆ ವಿಚಾರವಾಗಿ ಪ್ರತಿಷ್ಠೆಯಾಗಿ ತಗೊಂಡಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇದ್ರಲ್ಲೂ ತಗೊಳ್ಳಿ. ನಿಮ್ಮ ಇಲಾಖೆ ಬಗ್ಗೆ, ನಿಮ್ಮ ಕ್ಷೇತ್ರದ ಬಗ್ಗೆ ಏನಾದ್ರು ನೆಗೆಟಿವ್ ಸುದ್ದಿ ಬಂದಾಗ ಎಷ್ಟು ಗಾಬರಿ ಆಗ್ತೀರಾ? ನನ್ನನ್ನ ಇಲ್ಲಿ ನನ್ನ ಮುಂದೆ ನನಗೆ ಗೊತ್ತಿದೆ ಇದೆಲ್ಲ ಆಗ್ತದೆ ಅಂತೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತರಾಟೆಗೆ ತಗೋತಿರಲ್ಲ, ನಾಳೆನೆ ಸೋಮವಾರನೇ ನೀವು ನಿಮ್ಮ ಇಲಾಖೆ ಕಚೇರಿಗೆ ಬಂದು ಫೈಲ್ ತರಿಸ್ಕೊಂಡು ಇಷ್ಟು ನೇಮಕ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಮುಂದೆ ಹೇಳಿ. ಆಗಲ್ವಾ? ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಗ್ತಾ ಇದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ಇವತ್ತು ಅವ್ರ ಮೇಲೆ ದೌರ್ಜನ್ಯನೇ ಜಾಸ್ತಿ ಆಗ್ತಾ ಇರೋದು. ಹುದ್ದೆಗಳಿಗೆ ಖಾಲಿ ಇದೆ, ಅದನ್ನ ನೇಮಕ ಮಾಡಿದ್ರೆ ತುಂಬಾ ಒಳ್ಳೇದು. ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರು 2,668 ಅವರ ಪೇಜ್ ಇದೆಯಲ್ಲ, ಆ ಪೇಜ್ ನಲ್ಲಿ ಇದನ್ನ ಹಾಕೊಳ್ಳಿದ್ದೇವೆ. ಅವರ ಸಂತೋಷ್ ಲಾಡ್ ಅವರ ಫ್ಯಾನ್ಸ್ ಪೇಜ್ ಇದೆಯಲ್ಲ, ಆ ಪೇಜ್ ಅಲ್ಲಿ ಹಾಕೊಳ್ಳಿ. ಕಾರ್ಮಿಕ ಇಲಾಖೆಯಲ್ಲಿ 2,668 ಹುದ್ದೆಗಳು ಖಾಲಿ ಇದೆ. ಯಾವಾಗ ಭರ್ತಿ ಮಾಡ್ತೀರಿ? ಭರ್ತಿ ಮಾಡೋದಕ್ಕಾಗುತ್ತಾ? ಇನ್ನು 2.5 ವರ್ಷ ನಿಮ್ಮ ಹತ್ರ ಕಾಲಾವಕಾಶ ಇದೆ. ಅಷ್ಟರಲ್ಲಿ ಈ ಚಾಲೆಂಜ್ ಅನ್ನು ತಗೊಂಡು ಮಾಡೋದಕ್ಕಾಗುತ್ತಾ? ಇದು ರಿಪಬ್ಲಿಕ್ ಕನ್ನಡ ನೇರವಾಗಿ ಮಾಡ್ತಾ ಇರುವಂತ ಚಾಲೆಂಜ್, ಓಪನ್ ಚಾಲೆಂಜ್. ಹುದ್ದೆಯನ್ನ ಭರ್ತಿ ಮಾಡಿ. ಹಾಗಷ್ಟೇ ಅಲ್ವಾ ಇಲಾಖೆಯಲ್ಲೂ ಕೂಡ ಚೆನ್ನಾಗಿ ಕೆಲಸಗಳಾಗೋದು. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇವತ್ತು ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಅಧಿಕಾರಿಗಳಿಗೆ ಲಂಚ ಹೋಗ್ತಾ ಇರುತ್ತೆ, ತಲೆನೇ ಕೆಡಿಸ್ಕೊಳ್ಳಲ್ಲ. KH ಮುನಿಯಪ್ಪ ಅವರೇ, ನಿಮ್ಮ ಇಲಾಖೆಯಲ್ಲಿ 1,442 ಹುದ್ದೆಗಳು ಖಾಲಿ ಇದೆ. ಮಾಡ್ತೀರಾ? ಭರವಸೆ ಇಟ್ಕೋಬೋದಾ? ಗೊತ್ತಿಲ್ಲ. ಮೀನುಗಾರಿಕೆ ಇಲಾಖೆಯಲ್ಲಿ ಮಂಕಾಳ ವೈದ್ಯ ಅವರೇ 838 ಹುದ್ದೆಗಳು ಖಾಲಿ ಇದೆ. ಮಾಡಿ. ಇವತ್ತು ಮೀನುಗಾರಿಕೆ ಇಲಾಖೆಯಲ್ಲಿ 838 ಹುದ್ದೆಗಳನ್ನ ನೀವು ನೇಮಕ ಮಾಡಿದ್ರೆ ಮೀನುಗಾರರು ಕೂಡ ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ಖುಷಿ ಪಡ್ತಾರೆ. ಮಂಕಾಳ ವೈದ್ಯ ಅವರು ನೋಡೋಣ ಏನ್ ಮಾಡ್ತಾ ಇದ್ದೀವಿ. ಒಟ್ಟು 2,57,797 ಹುದ್ದೆಗಳು ಖಾಲಿ ಇದೆ. ಭರ್ತಿ ಮಾಡಿ. ಇದು ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡ್ತಾ ಇರುವಂತ ನೇರವಾದಂತ ಚಾಲೆಂಜ್.